ಇಲ್ಲಿ ನೋಡಿದಾಗ ನಮ್ಗೇನು ಕಾಣಿಸ್ತಿದೆ ಅಂತ ಹೇಳಿದ್ರೆ ಒಂದು ಅರೇಂಜ್ಮೆಂಟ್ ಸೋಡಾ, ಬರ್ಗರ್, ಫ್ರೈಸ್ ಮತ್ತೆ ಜ್ಯೂಸ್. ಇಲ್ಲಿ ಜ್ಯೂಸ್ ಅನ್ನೋದು 10, ಫ್ರೈಸ್ ಅನ್ನೋದು 3, ಬರ್ಗರ್ ಅನ್ನೋದು 5, ಸೋಡಾ ಅನ್ನೋದು 8 ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಪ್ರಶ್ನೆ ಏನಾಗಿರ್ಬೋದು? ಒಂದು ದಿನದಲ್ಲಿ ಪ್ರತಿ ವಸ್ತು ಎಷ್ಟು ಮಾರಾಟವಾಯಿತು ಅಂತ ಕೇಳ್ತಿದ್ದಾರೆ. ಜ್ಯೂಸ್ ಅನ್ನೋದು 10 ಸಲ ಆಗಿದೆ, ಫ್ರೈಸ್ ಅನ್ನೋದು 3 ಸಲ, ಬರ್ಗರ್ 5 ಸಲ, ಸೋಡಾ 8 ಸಲ ಆಗಿದೆ. ಹಾಗಾದ್ರೆ ಸರಾಸರಿ ಏನಾಗಿರ್ಬೋದು? 10 + 3 + 5 + 8 ಅಂತ ಆಯ್ತು. 4ರಿಂದ ಭಾಗಿಸಿದ್ರೆ 26/4 ಸರಾಸರಿ ಎಷ್ಟು ಅಂತ ಹೇಳಿದ್ರೆ 6.5 ಅಂತ ಆಯ್ತು. ಸರಾಸರಿ ಅಂದ್ರೆ ಪ್ರತಿ ವಸ್ತು 6.5 ಸಲ ಮಾರಾಟ ಆಗಿದೆ ಅಂತ. ಇಲ್ಲಿ ನೋಡಿದ್ರೆ ಪ್ರೈಸು 6.5 ಅಂತ ಹೇಳಿದ್ರೆ ಇಲ್ಲಿ ಮಾರಾಟ ಆಗಿರೋದು ಬರೀ 3 ಸಲ ಅಲ್ವಾ? 6.5 ಜಾಸ್ತಿ ಅನಿಸ್ತಿಲ್ವಾ ಅಂತ ನಾನು ಕೇಳ್ತಿದ್ದೀನಿ. ಜ್ಯೂಸ್ ಅನ್ನೋದು 10 ಸಲ ಆಗಿದೆ, ಜ್ಯೂಸ್ ತುಂಬಾ ಮಾರಾಟ ಆಗಿದೆ, ಇಲ್ಲಿ ಸರಾಸರಿ 6.5 ಅಂತ ಬರ್ತಿದೆ. ಹಾಗಾದ್ರೆ ಈ ಪ್ರಶ್ನೆಗೆ ಸರಾಸರಿ ಕಂಡುಹಿಡಿಯೋದು ಸರಿ ಹೋಗಲ್ಲ ಅಂತ ನನ್ನ ಅಭಿಪ್ರಾಯ. ಹಾಗಾದ್ರೆ ಏನನ್ನು ಉಪಯೋಗಿಸ್ಬೋದು? ಏನ್ ಬಳಸಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಈ ಪ್ರಶ್ನೆಗೆ ಬಹುಲಕನ ಕಂಡುಹಿಡಿಯಬೇಕು. ಬಹುಲಕ ಅಂತ ಹೇಳಿದ್ರೆ ಗರಿಷ್ಠ ಆವೃತ್ತಿಯನ್ನು ಹೊಂದಿರುವ ಪ್ರಾಪ್ತಾಂಕ. ಬಹುಲಕ ಅಂದ್ರೆ ಗರಿಷ್ಠ ಆವೃತ್ತಿಯನ್ನು ಹೊಂದಿರುವ ಪ್ರಾಪ್ತಾಂಕ. ಇಲ್ಲಿ ನೋಡಿದಾಗ ಜ್ಯೂಸ್ ಅನ್ನೋದು 10 ಸರಿ ಮಾರಾಟ ಆಗಿದೆ. ನಂತರ ಸೋಡಾ ಎಷ್ಟು ಸರಿ? 8 ಸರಿ. ನಂತರ ಬರ್ಗರ್ 5 ಸರಿ. ನಂತರ ಫ್ರೈಸ್ ಎಷ್ಟು ಸರಿ ಮಾರಾಟ ಇದೆ? 3 ಸಲ ಮಾರಾಟವಾಗಿದೆ. ಗರಿಷ್ಠ ಆವೃತ್ತಿ ಅಂದ್ರೆ 10, ಆವೃತ್ತಿಯನ್ನು ಹೊಂದಿರುವ ಪ್ರಾಪ್ತಾಂಕ ಅಂತ ಹೇಳಿದ್ರೆ ಜ್ಯೂಸ್ ಅಂತ ಆಗುತ್ತೆ. ಈ ಪ್ರಶ್ನೆ ಬಹುಲಕ ಅಥವಾ ರೂಢಿ ಬೆಲೆ ಅಂತ ಹೇಳಿದ್ರೆ ಜ್ಯೂಸು. ಯಾಕೆ ಅಂತ ಹೇಳಿದ್ರೆ ಜ್ಯೂಸು ಅತಿ ಹೆಚ್ಚು ಸಲ ಮಾರಾಟ ಆಗಿದೆ. ಇದ್ರ ಮೇಲೆ ನಾನು ಮತ್ತೆ ಇನ್ವೆಸ್ಟ್ ಮಾಡಿದ್ರೆ ನನಗೆ ಲಾಭ ಅನ್ನೋದು ಜಾಸ್ತಿ ಬರುತ್ತೆ. ಇದೇ ರೀತಿ ಮತ್ತೊಂದು ಉದಾಹರಣೆ. ತರಗತಿಯಲ್ಲಿನ ವಿದ್ಯಾರ್ಥಿಗಳ ಜನ್ಮದಿನಗಳನ್ನು ಹೊಂದಿರುವ ತಿಂಗಳುಗಳು ಅಂತ ಕೇಳಿದ್ದಾರೆ. ಈ ಕೆಳಗಿರೋ ದತ್ತಾಂಶದಲ್ಲಿ ಬಹುಲಕ ಅಥವಾ ರೂಢಿ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಿದ್ದಾರೆ. ನಾನು ಒಂದು ಸೀನ್ ಹೇಳ್ತೀನಿ. ಒಂದು ಸ್ಕೂಲ್ ಇದೆಯಂತೆ. ಆ ಸ್ಕೂಲ್ನ ಒಂದು ಕ್ಲಾಸ್ ರೂಮಲ್ಲಿ ಒಂದು ಹುಡುಗನ ನೇಮಿಸಿದ್ದಾರೆ. ಹೋಗಿ ನಿಮ್ಮ ಕ್ಲಾಸ್ ಫ್ರೆಂಡ್ಸ್ದೆಲ್ಲಾರ್ದು ಡೇಟ್ ಆಫ್ ಬರ್ತ್ ಅಲ್ಲ, ಅವ್ರು ಹುಟ್ಟಿರೋ ತಿಂಗಳನ್ನ ಮಾತ್ರ ಬರ್ಕೋಬಾ ಅಂತ. ಆತ ನವೆಂಬರ್, ಸೆಪ್ಟೆಂಬರ್, ಜನವರಿ ಈ ರೀತಿ ಬರಿತಾ ಹೋಗಿದ್ದಾನೆ. ಕೊನೆಯಲ್ಲಿ ಡಿಸೆಂಬರ್, ಏಪ್ರಿಲ್, ಮೇ ತನಕ ಬರೆದಿದ್ದಾನೆ. ಹಾಗಾದ್ರೆ ಈ ಪ್ರಶ್ನೆಯ ಬಹುಲಕನ ಹೇಗೆ ಕಂಡುಹಿಡಿತೀವಿ? ಒಂದು ನಿಮಿಷ ವಿಡಿಯೋ ಪಾಸ್ ಮಾಡಿ ಯೋಚನೆ ಮಾಡಿ ಉತ್ತರ ಹೇಳಿ. ಇಲ್ಲಿ ಬಹುಲಕ ಅಥವಾ ರೂಢಿ ಬೆಲೆ ಅಂತ ಹೇಳಿದ್ರೆ ಗರಿಷ್ಠ ಜನ್ಮದಿನಗಳನ್ನು ಹೊಂದಿರುವ ಹುಟ್ಟುಹಬ್ಬದ ತಿಂಗಳು. ಯಾವ ತಿಂಗಳಲ್ಲಿ ಅತಿ ಹೆಚ್ಚು ಜನ ಹುಟ್ಟಿರ್ತಾರೋ ಆ ತಿಂಗಳು ಬಂದು ಈ ಪ್ರಶ್ನೆಯ ಉತ್ತರ ಅಂತ ಆಗುತ್ತೆ. ನಾವೇನ್ ಮಾಡೋಣ? ಇದನ್ನ ಕಂಡುಹಿಡಿಯಕ್ಕೆ ಒಂದು ಬಾಕ್ಸ್ ಬರ್ಕೊಳ್ಳೋಣ. ಬಾಕ್ಸ್ ಅಲ್ಲಿ ಜನವರಿ, ಫೆಬ್ರವರಿ, ಮಾರ್ಚ್ ಅಲ್ಲಿಂದ ಡಿಸೆಂಬರ್ ತನಕ ಬರ್ದಿದೀವಿ. ನಾವು ಈ ಬಾಕ್ಸ್ ಅಲ್ಲಿ ಏನ್ ಬರಿತೀವಿ ಅಂತ ಹೇಳಿದ್ರೆ ನಮ್ಗೊಂದು ವಿಧಾನ ಗೊತ್ತು, ತಾಳೆಗರಿ ಪಟ್ಟಿ ವಿಧಾನ. ಅದನ್ನ ಹೇಗ್ ಮಾಡ್ತೀವಿ? ಇಲ್ಲಿ ನವೆಂಬರ್ ಅಂತ ಕೊಟ್ರೆ ನವೆಂಬರ್ ಅನ್ನು ಸ್ಕ್ರಾಚ್ ಮಾಡಿ ಇಲ್ಲಿ 1 ಅಂತ ಬರಿತೀವಿ. ನಂತರ ಸೆಪ್ಟೆಂಬರ್ ಅಂದ್ರೆ ಸೆಪ್ಟೆಂಬರ್, ಮೇ ಅಂತ ಆಗುತ್ತೆ. ಈ ರೀತಿ ಬರ್ದಿರ್ತೀವಿ. ಇದನ್ನ ಲೆಕ್ಕ ಹಾಕೋಣ. ಜನವರಿ 5, ಫೆಬ್ರವರಿ 5, ಮಾರ್ಚ್ ಅನ್ನೋದು 1, ಏಪ್ರಿಲ್ 4, ಮೇ ಅನ್ನೋದು 1, 2, 3, 4, 5, 6, 7, ಜೂನ್ 2, ಜುಲೈ 3, ಆಗಸ್ಟ್ 0, ಸೆಪ್ಟೆಂಬರ್ 1, ಅಕ್ಟೋಬರ್ 5, ನವೆಂಬರ್ 4, ಡಿಸೆಂಬರ್ 3. ಇಲ್ಲಿ ರೂಢಿ ಬೆಲೆ ಹೇಗೆ ಕಂಡುಹಿಡಿತೀವಿ ಅಂದ್ರೆ ಗರಿಷ್ಠ ಜನ್ಮದಿನಗಳನ್ನು ಹೊಂದಿರುವ ಹುಟ್ಟುಹಬ್ಬದ ತಿಂಗಳು ಅಂತೆ. ಇಲ್ಲಿ ಗರಿಷ್ಠ ಜನ್ಮದಿನಗಳನ್ನು ಹೊಂದಿರುವ ತಿಂಗಳು ಅಂತ ಹೇಳಿದ್ರೆ ಯಾವುದು? ಮೇ ಅಂತಾಯ್ತು. ಹಾಗಾದ್ರೆ ಈ ಪ್ರಶ್ನೆಯ ಬಹುಲಕ ಬಂದು ಮೇ ಅಂತ ಆಗುತ್ತಾ ಅಂತ ಹೇಳಿದ್ರೆ ಹೌದು, ಖಂಡಿತ. ಮೇ ತಿಂಗಳಲ್ಲಿ ಅತಿ ಹೆಚ್ಚು ಮಂದಿ ಬರ್ತ್ಡೇಗಳನ್ನು ಹೊಂದಿದ್ದಾರೆ. ಈ ಪ್ರಶ್ನೆಯ ಉತ್ತರ ಹೆಂಗ್ ಮಾಡಿದ್ವಿ ಅಂತ ಗೊತ್ತಾಯ್ತಲ್ಲ. ಇದೇ ರೀತಿ ಬೇರೆ ಬೇರೆ ಪ್ರಶ್ನೆ ಬಂದಿದ್ದಾಗ ಇದೇ ವಿಧಾನ ಉಪಯೋಗಿಸ್ಕೊಂಡು ನಾವು ಉತ್ತರನ ಬರಿತಾ ಹೋಗ್ಬೇಕು.